ಪ್ರೀತಿಯ ಗೆಳೆಯರೆ, ವೈಟಮಿನ್ ಡಿ ನಮ್ಮ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟು. ಬೋನ್ ಹೆಲ್ತ್ಗೆ, ನಮ್ಮ ಇಮ್ಯೂನಿಟಿ ಡೆವಲಪ್ ಆಗೋಕ್ಕೆ, ಮಸಲ್ಸ್ ಕೆಲಸ ಮಾಡೋದಕ್ಕೆ, ಇನ್ನಿತರ ಕಾರ್ಯಗಳಿಗೆ ನಮ್ಮ ವೈಟಮಿನ್ ಡಿ ಎಷ್ಟು ನೆಸಿಟಿ ಇದೆ. ಸೂರ್ಯನ ಕಿರಣಗಳಿಗೆ ನಮಗೆ ಬೇಕಾ? ಯಾವ ಟೈಮಲ್ಲಿ ಎಕ್ಸ್ಪೋಜರ್ ಆಗಬೇಕು? ವೈಟಮಿನ್ ಡಿ ಯಾವ್ಯಾವ ಆಹಾರ ಪದಾರ್ಥದಲ್ಲಿದೆ? ವೈಟಮಿನ್ ಡಿ ಡಿಫಿಷಿಯನ್ಸಿ ಆದರೆ ಏನೇನು ತೊಂದರೆ ಕಾಣಿಸ್ಬೋದು? ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್, ಆರ್ಥೋಪೆಡಿಕ್ ಸರ್ಜನ್. ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋದು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಪ್ರೀತಿಯ ಗೆಳೆಯರೆ, ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. ತುಮಕೂರಲ್ಲಿ ಕಳೆದ 25 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. 350ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನ ನೋಡಿ ಗೆಳೆಯರೆ. ನನಗೆ ಭಾಳ ಜನ ಪೇಷಂಟ್ ಬರ್ತಾರೆ, ಡಾಕ್ಟ್ರೇ ಒಳ್ಳೊಳ್ಳೆ ಕ್ಯಾಲ್ಶಿಯಂ ಮಾತ್ರೆಗಳು ಬರ್ಕೊಡಿ ಡಾಕ್ಟ್ರೆ ಅಂತ. ಕ್ಯಾಲ್ಶಿಯಂ ಬಗ್ಗೆ ಸೊಸೈಟಿಲಿ, ಸಮಾಜದಲ್ಲಿ ಭಾಳ ಅವೇರ್ನೆಸ್ ಇದೆ. ಕ್ಯಾಲ್ಶಿಯಂ ಮಾತ್ರೆ ತೊಗೋಬೇಕು, ಕ್ಯಾಲ್ಶಿಯಂ ಇಷ್ಟು ತೊಗೋಬೇಕು ಅಂತ ಮಾತಾಡ್ತಾರೆ. ಆದರೆ ವೈಟಮಿನ್ ಡಿ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಯಾಕೆಂದರೆ ವೈಟಮಿನ್ ಡಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಜನಗಳಿಗೆ. ಈಗೆಲ್ಲ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗ್ತಾಯಿದೆ. ನೋಡಿ, ನಿಮಗೆ ದೇಹಕ್ಕೆ ಕ್ಯಾಲ್ಶಿಯಂ ಎಷ್ಟು ಅತ್ಯವಶ್ಯಕನೋ ಅಷ್ಟೇ ಅವಶ್ಯಕ ವೈಟಮಿನ್ ಡಿ ಕೂಡ. ಯಾಕೆ ಅಂದರೆ ವೈಟಮಿನ್ ಡಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಅಂತ ಹೇಳ್ತೀವಿ. ಬೋನಲ್ಲಿ ಏನು ನಮಗೆ ಕ್ಯಾಲ್ಶಿಯಂ ಫಾಸ್ಫೇಟ್ ಆಗಿ ಬೋನಲ್ಲಿ ಡೆಪಾಸಿಟ್ ಆಗ್ತಾರೆ. ಬೋನ್ ಸ್ಟ್ರೆಂತ್ ಬೇಕಾಗುವಂಥದ್ದು, ಬೋನ್ ಹೆಲ್ತ್ಗೆ ಬೇಕಾಗುವಂಥ, ಬೋನ್ ಸ್ಟ್ರೆಂಥನಿಗೆ ಬೇಕಾಗುವಂಥ ಕ್ಯಾಲ್ಶಿಯಂ ಫಾಸ್ಫರಸ್ನ ಕ್ಯಾಲ್ಶಿಯಂ ಫಾಸ್ಫೇಟ್ ಅನ್ನೋ ಒಂದು ಮೂಲಕದಲ್ಲಿ ಅದು ನಮ್ಮ ಬೋನ್ಸಲ್ಲಿ ಡೆವಲಪ್ ಆಗಿರುತ್ತೆ. ಸೊ ಅದು ನಮ್ಮ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಚೆನ್ನಾಗಾಗಬೇಕು, ಫಾಸ್ಫರಸ್ ಅಬ್ಸಾರ್ಪ್ಷನ್ಸ್ ಚೆನ್ನಾಗಾಗಬೇಕು ನಮ್ಮ ಜೀರ್ಣ ಇದರಲ್ಲಿ ಅಂತಂತಂದರೆ ಅದಕ್ಕೆ ವೈಟಮಿನ್ ಡಿ ಭಾಳ ಕ್ರಿಷಿಯಲ್ಲು. ಹಾಗಾಗಿ ಬರೀ ಕ್ಯಾಲ್ಶಿಯಂ ತೊಗೊಂಡ್ರೆ ನಿಮಗೆ ಅಷ್ಟೊಂದು ಅಬ್ಸಾರ್ಪ್ಷನ್ ಆಗದೇ ಹೋಗ್ಬೋದು. ಹಂಗಾಗಿ ಬೋನ್ ಹೆಲ್ತ್ ಕೂಡ ಇಂಪ್ರೂವ್ ಆಗದೇ ಹೋಗ್ಬೋದು. ಜೊತೆಗೆ ವೈಟಮಿನ್ ಡಿ, ಈಗ ಕೆಲವು ಮಾತಾಡಿದ್ರೆ ವೈಟಮಿನ್ ಡಿನ ಕಂಬೈನ್ ಮಾಡಿ ಕೊಡ್ತಾ ಇದ್ದಾರೆ. ವೈಟಮಿನ್ ಡಿ ಇದ್ದರೆ ಆವಾಗ ನಮಗೆ ಕ್ಯಾಲ್ಶಿಯಮ್ನ ಚೆನ್ನಾಗಿ ಅಬ್ಸಾರ್ಪ್ಷನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಬೋನ್ ಹೆಲ್ತು ಮತ್ತು ಟೀತ್ ಹೆಲ್ತ್ ಕೂಡ ಭಾಳ ಚೆನ್ನಾಗತ್ತೆ ಗೆಳೆಯರೆ. ಸೊ ಹಾಗಾಗಿ ವೈಟಮಿನ್ ಡಿ ಭಾಳ ಕ್ರಿಷಿಯಲ್ಲು. ADEK ಅಂತ ಹೇಳ್ತೀವಿ, ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ. ಅದರಲ್ಲಿ ವೈಟಮಿನ್ ಎ ಬಗ್ಗೆ ನಿಮ್ಗೆ ಗೊತ್ತೇ, ಕಣ್ಣಿಗೆ ಬೇಕಾಗುವಂಥದ್ದು. ವೈಟಮಿನ್ ಡಿ ಭಾಳ ಕ್ರಿಷಿಯಲ್ಲು. ಹಾಗಾಗಿ ವೈಟಮಿನ್ ಡಿ ರಿಚ್ ಫುಡ್ ಯಾವುದು ಅದೆಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ, ಖಂಡಿತ ನೋಡಿ. ಬೋನಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಕ್ಯಾಲ್ಶಿಯಂ ಜೊತೆ ವೈಟಮಿನ್ ಡಿ ಕೂಡ ತೊಗೋಬೇಕು ಗೆಳೆಯರೆ. ವೈಟಮಿನ್ ಡಿ ಸಾಧಾರಣ ಎಷ್ಟು ತೊಗೊಳ್ಬೇಕಪ್ಪ ಅಂತಂದರೆ, ನಿಮ್ಮ ಫುಡ್ಡಲ್ಲಿ ಸಿಗಲ್ವಾ ಅಂತ ಭಾಳ ಜನ ಪೇಷಂಟ್ಗಳು ಸರ್ ಮಾತ್ರೆ ನುಂಗೋಕ್ಕಾಗಲ್ಲ, ವೈಟಮಿನ್ ಡಿ ಕೆಲಸ ಫುಡ್ಡಲ್ಲಿದೆ ಅಂತ. ಫುಡ್ ಬಗ್ಗೆನೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಪೂರ್ತಿ ವಿಡಿಯೋ ತಪ್ಪದೆ ನೋಡಿ. ಸೊ ವೈಟಮಿನ್ ಡಿ ನಿಮ್ಗೆ ಗೊತ್ತಿರುವಾಗೆ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಷರ್ ಆದಾಗ ಸಿಗುವಂತಹ ಅದೊಂದು ವೈಟಮಿನ್ ಡಿ. ಹೇಗೆ ಸರ್ ಸೂರ್ಯನ ಕಿರಣಗಳಲ್ಲಿ ನಮಗೆ ವೈಟಮಿನ್ ಡಿ ಸಿಗುತ್ತೆ ಅಂತ ನಾನು ವಿವರಿಸ್ತೀನಿ ಮುಂದಿನ ಭಾಗದಲ್ಲಿ ನೋಡಿ. ಹೇಳಿದ್ರೆ ವೈಟಮಿನ್ ಡಿ ಆವಾಗಲೇ ಹೇಳ್ದಂಗೆ ಬರೀ ಬೋನ್ಸ್ಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಅಂಗಾಂಗಗಳು ಬೇಕು. ಮಸಲ್ಸ್ಗೆ, ನಿಮ್ಮ ಮಸಲ್ಸ್ ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು, ಮಸಲ್ಸ್ ಚೆನ್ನಾಗಿ ಕೆಲಸ ಮಾಡಬೇಕು, ಮಸಲ್ ಫಂಕ್ಷನ್ ಚೆನ್ನಾಗಿರ್ಬೇಕು ಅಂದರೆ ವೈಟಮಿನ್ ಡಿ ಭಾಳ ಕ್ರಿಷಿಯಲ್ಲು. ಹಾಗಾಗಿ ಮಸಲ್ ಫಂಕ್ಷನ್ ಕೂಡ ನೀವು ವೈಟಮಿನ್ ಡಿನ ಉಪಯೋಗಿಸ್ಬೇಕಾಗತ್ತೆ. ಜೊತೆಗೆ ಹಾರ್ಟ್ಗೆ, ನಿಮ್ಗೆ ಗೊತ್ತಿರೋಂಗೆ ಹಾರ್ಟ್ಗೆ ಅದನ್ನೆಲ್ಲ ಡೆಫಿನೆಟ್ ಸ್ಟಡಿ ಆಗಿದೆ. ವೈಟಮಿನ್ ಡಿ ಯಾರಿಗೆ ಕಡಿಮೆ ಇರ್ತೋ ಅವ್ರಿಗೆ ಹಾರ್ಟ್ ಕೂಡ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ವೈಟಮಿನ್ ಡಿ ಯಥೇಚ್ಛವಾಗಿ ನಮ್ಮ ದೇಹದಲ್ಲಿದ್ದರೆ ನಮ್ಮ ಹಾರ್ಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗಿದೆ ಗೆಳೆಯರೆ. ಜೊತೆಗೆ ಇನ್ನೇನಕ್ಕಪ್ಪ ವೈಟಮಿನ್ ಡಿ ಬೇಕಂದರೆ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಲ್ಲ, ನಿಮ್ಗೆ ಗೊತ್ತಿದೆ. ಯಾರಿಗೆ ವೈಟಮಿನ್ ಡಿ, ಕೆಲವರಿಗೆಲ್ಲ ಪದೇ ಇನ್ಫೆಕ್ಷನ್ ಇರುತ್ತೆ, ಎಸ್ಪೆಷಲಿ ಮಕ್ಕಳಲ್ಲಿ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ, ಕಾಫ್ ಕೋಲ್ಡ್ ಫೀವರ್ ಆಗ್ತಾ ಇರುತ್ತೆ. ಅವ್ರಿಗೆ ಇಮ್ಯೂನ್ ಡೆಫಿಷಿಯನ್ಸಿ ಕೂಡ ಆಗೋ ಚಾನ್ಸ್ ಇದೆ ವೈಟಮಿನ್ ಡಿ ಲೋ ಇರೋರಿಗೆ. ಹಾಗಾಗಿ ವೈಟಮಿನ್ ಡಿ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ವೈಟಮಿನ್ ಡಿ ಲೆವೆಲ್ ನಾರ್ಮಲ್ ಆಗಿರಬೇಕು ಗೆಳೆಯರೆ. ಸೊ ವೈಟಮಿನ್ ಡಿ ನಾರ್ಮಲ್ ಆಗಿರೋರಿಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಅವ್ರಿಗೆ ಪದೇ ಆಗುವಂಥ ಇನ್ಫೆಕ್ಷನ್ ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಸೊ ಈ ರೀತಿಯ ನಾನಾ ರೀತಿಯ ಅನುಕೂಲಗಳಿದೆ ವೈಟಮಿನ್ ಡಿ ನೀವು ರೆಗ್ಯುಲರ್ ತೊಗೊಳ್ಳೋದ್ರಿಂದ. ಸೊ ಹಾಗಾಗಿ ವೈಟಮಿನ್ ಡಿನ ರೆಗ್ಯುಲರಾಗಿ ತಾವು ಉಪಯೋಗಿಸ್ಬೇಕಾಗತ್ತೆ. ಯಾವ್ಯಾವ ಆಹಾರ ಪದಾರ್ಥ ಸಿಗುತ್ತೆ, ಸೂರ್ಯನ ಕಿರಣಗಳಿಂದ ಸಿಗುತ್ತೋ ಅದನ್ನು ಮುಂದಿನ ವಿಡಿಯೋದಲ್ಲಿ ತಪ್ಪದೆ ನೋಡಿ. ಸೊ ಗೆಳೆಯರೆ, ನಿಮಗೆ ಬಹಳ ಜನ ಕೇಳಿರ್ಬೋದು ನೀವು, ಸೂರ್ಯನ ಎಕ್ಸ್ಪೋಜರ್ ಭಾಳ ಇಂಪಾರ್ಟೆಂಟು ವೈಟಮಿನ್ ಡಿ ಸೆನ್ಸಿಟಿವ್ಗೆ ಅಂತೇಳಿ. ಸೂರ್ಯನ ಕಿರಣಗಳಲ್ಲಿ 2 ಥರ ಬರ್ತವೆ, ಅಲ್ಟ್ರಾವೈಟ್ UVA ಆ್ಯಂಡ್ UVB ವೇವ್ಸ್ ಅಂತ ಹೇಳ್ತೀವಿ. UVB ವೇವ್ಸು ಭಾಳ ಇಂಪಾರ್ಟೆಂಟು. ಸೊ UVB ವೇವ್ಸ್ ಸಾಧಾರಣ ಏನಪ್ಪ ಅಂದರೆ ಬೆಳಗಿನ ಒಂದು 10ರಿಂದ 11 ಗಂಟೆ ಅಂದೇಳಿ ಒಂದು 2ರಿಂದ 3 ಗಂಟೆ ಟೈಮಲ್ಲಿ ಮ್ಯಾಕ್ಸಿಮಮ್ ಅಲ್ಟ್ರಾವೈಟ್ B ರೇಸ್ ಕೂಡ ಸನ್ಲೈಟ್ ಇರುತ್ತೆ. ಆ ಟೈಮಲ್ಲಿ ಎಕ್ಸ್ಪೋಜರ್ ಅದು ಇಂಪಾರ್ಟೆಂಟು. ನೋಡಿ ಗೆಳೆಯರೆ, ನಾವೇನು ಮಾಡ್ತೀವಿ, ಬಿಸಿಲಿಗೆ ಹೋಗ್ಬೇಕಂತ ಸನ್ಸ್ಕ್ರೀನ್ ಹಾಕ್ಕೊಳ್ತೀವಿ. ನೀವು ಸನ್ಸ್ಕ್ರೀನ್ ಹಾಕಿದ್ರೆ ಸನ್ಲೈಟಿಗೆ ಯೂಸ್ ಆಗಲ್ಲ. ಅಥವಾ ಏನು ಮಾಡ್ತೀವಿ, ಕೊಡೆ ಹಿಡ್ಕೊಂಡು ಓಡಾಡ್ತೀವಿ, ಕೊಡೆ ಹಿಡ್ಕೊಂಡು ಸನ್ ಎಕ್ಸ್ಪೋಜರ್ ಆಗಲ್ಲ. ನೋಡಿ, ನಾವು ಬಟ್ಟೆ ಹಾಕ್ಕೊಳ್ತೀವಿ, ಫುಲ್ ಇಲ್ಲಿ ತನಕ ಕವರ್ ಆಗಿರುತ್ತೆ, ಬರೀ ಮುಖ ಮಾತ್ರ, ಅದಕ್ಕೊಂದು ಟೋಪಿ ಹಾಕ್ಕೊಳ್ತೀವಿ ಬಿಸಿಲು ಬೀಳಬಾರ್ದು ಅಂತ. ಇಲ್ಲ ಮುಖಕ್ಕೆಲ್ಲ ಸನ್ಸ್ಕ್ರೀನ್ ಹಾಕ್ಕೊಳ್ತೀವಿ. ಅವೆಲ್ಲ ಹಾಕ್ಕೊಳ್ಳೋದ್ರೆ ನಿಮ್ಗೆ ಸಣ್ಣ ಎಕ್ಸ್ಪೋಜರ್. ನೋಡಿ, ಇಡೀ ದೇಹದಲ್ಲಿ ನಾವು ಬರೀ ಮುಖ ಒಂದು ಎಕ್ಸ್ಪೋಸ್ ಆಗೋದು, ಇಲ್ಲಿ ತನಕ ಹಾಕ್ಕೊಂಡಿರ್ತೀವಿ ಅಲ್ವಾ. ಸೊ ಹಾಗಾಗಿ ನಮಗೆ ಸಣ್ಣ ಎಕ್ಸ್ಪೋಜರ್ ಭಾಳ ಇಂಪಾರ್ಟೆಂಟು.
ಸೊ ಆದಷ್ಟು ನನ್ನ ಸಲಹೆ ಏನಂತ ನೀವು ಛತ್ರಿ ಉಪಯೋಗಿಸೋಕೆ ಹೋಗಬೇಡಿ. ಏನಕ್ಕೆ ಉಪಯೋಗಿಸ್ತೀರಾ? ನಿಮ್ಗೆ ಗೊತ್ತಿಲ್ಲ, ಫಾರಿನ್ ಕಂಟ್ರೀಸೆಲ್ಲ ಏನಾಗುತ್ತೆ ಗೆಳೆಯರು ಅಂತಂದರೆ ಅವ್ರು ಸನ್ ಬಾತ್ ಅಂತ ಮಾಡ್ತಾರೆ. ಕೆಲವು UK ಯಲ್ಲಿ ಕೆಲವು ಕಂಟ್ರೀಸ್ ಏನಿದೆಲ್ಲ ಕೋಲ್ಡ್ ಕಂಟ್ರೀಸ್, ವೆಸ್ಟರ್ನ್ ಕಂಟ್ರೀಸಲ್ಲಿ ಸೂರ್ಯನೇ ಉದಯನೇ ನೋಡೋಲ್ಲ ಎಷ್ಟೋ ತಿಂಗಳ ಗಟ್ಟಲೆ ಅವರು. ಸೊ ಹಾಗೆ ಸನ್ ಬಾತ್ ಅಂತ ಮಾಡ್ತಾರೆ. ಸೂರ್ಯ ಬರ್ತೀನಿ ಅಂದರೆ ಭಾಳ ಖುಷಿಯಾಗಿ ಹೋಗಿ ಬೀಚಲ್ಲಿ ಮಲ್ಕೊಳ್ತಾರೆ. ನಿಮ್ಗೆ ಗೊತ್ತಿರೋ ಬಿಕ್ನಿ ಉಪಯೋಗಿಸ್ತಾರೆ ಹೆಣ್ಮಕ್ಳು. ಗಂಡು ಮಕ್ಕಳು ಶಾರ್ಟ್ಸಲ್ಲಿ ಓಡಾಡ್ತಿರ್ತಾರೆ ಬೀಚಲ್ಲೆಲ್ಲ. ಯಾಕಪ್ಪ ಅಂದರೆ ದೇಹದ ಹೆಚ್ಚಿನ ಸರ್ಫೇಸ್, ಬಾಡಿ ಸರ್ಫೇಸ್ ಸೂರ್ಯನಿಗೆ ಎಕ್ಸ್ಪೋಸ್ ಆಗಲಿ, ಸನ್ ಬಾತ್ ಅಂತ ನನಗೆ ಕರೀತಾರೆ. ನಮಗೆ ನಮ್ಮ ಭಾರತದಲ್ಲಿ ಯಥೇಚ್ಛವಾಗಿ ಸೂರ್ಯ ಸಿಗ್ತಾ, ಹಾಗಾಗಿ ನಾವು ಅದರ ಬಗ್ಗೆ ಇಂಪಾರ್ಟೆನ್ಸ್ ತಿಳ್ಕೊಂಡಿಲ್ಲ. ಸೊ ಹಾಗಾಗಿ ಸನ್ ಬಾತ್ ಮಾಡುವಂಥದ್ದು ಒಂದು ಪ್ರಕ್ರಿಯೆ ಫಾರಿನ್ ಕಂಟ್ರೀಸಲ್ಲಿ. ಸೊ ಅದೇ ರೀತಿ ನಿಮ್ಮ ದೇಹದ ಜಾಸ್ತಿ ಸ್ಕಿನ್ ಸರ್ಫೇಸ್ ಎಕ್ಸ್ಪೋಜರ್ ಆದಷ್ಟು ಸನ್ಲೈಟ್ಗೆ ಜಾಸ್ತಿ ವೈಟಮಿನ್ ಡಿ ಆ್ಯಕ್ಟಿವೇಟ್ ಆಗೋಕ್ಕೆ ಹೆಲ್ಪ್ ಆಗ್ತಿದ್ದಾರೆ. ಸೊ ಹಾಗಾಗಿ ವೈಟಮಿನ್ ಡಿ ನಿಮಗೆ ಕರೆಕ್ಟಾಗಿ ಕೆಲಸ ಮಾಡಬೇಕಂದ್ರೆ ಸನ್ಗೆ ಎಕ್ಸ್ಪೋಜರ್ ಆಗೋದು ಭಾಳ ಕ್ರೂಷಿಯಲ್ಲು. ಮತ್ತು ವೈಟಮಿನ್ ಡಿ ಆ್ಯಕ್ಟಿವ್ ಅಂತ ಹೇಳ್ತೀವಿ. ಆ್ಯಕ್ಟಿವ್ ವೈಟಮಿನ್ ಡಿ ಅಂತ 125 ಹೈಡ್ರಾಕ್ಸಿ ವಿಟಮಿನ್ ಡಿ ಅಂತ ಹೇಳ್ತೀವಿ. ಅದು ಕಿಡ್ನಿ ಮತ್ತು ಲಿವರಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಅದು ಕೂಡ ಭಾಳ ಇಂಪಾರ್ಟೆಂಟು. ಹಾಗಾಗಿ ನಿಮ್ಮ ಲಿವರ್ ಮತ್ತು ಕಿಡ್ನಿ ಕೂಡ ಸರಿಯಾಗಿ ಕೆಲಸ ಮಾಡಬೇಕಾಗುತ್ತೆ ವೈಟಮಿನ್ ಡಿ ಲೆವೆಲ್ ಚೆನ್ನಾಗಿರ್ಬೇಕು ಅಂತಂದರೆ. ಸೊ ಹಾಗಾಗಿ ನಿಯಮಿತವಾಗಿ ವಾರಕ್ಕೆ ಒಂದು 4ರಿಂದ 5 ದಿವಸ ಆದರೂ ಸಾಧಾರಣ ಒಂದು 20 ರಿಂದ 30 ನಿಮಿಷ, ಒಂದು ಅರ್ಧ ಗಂಟೆ ನೀವು ಸನ್ಗೆ ಎಕ್ಸ್ಪೋಜರ್ ಆಗೋದು ಭಾಳ ಇಂಪಾರ್ಟೆಂಟು. ಬರೀ ಕ್ಯಾಲ್ಶಿಯಂ ಮಾತ್ರ ಒಂದು ತೊಗೊತಾ ಇದ್ದೀನಿ ಅಂತಂದ್ರೆ ಆಗಲ್ಲ, ವೈಟಮಿನ್ ಡಿ ಮಾತ್ರ ಒಂದು ತೊಗೊಂಡ್ರಾಗಲ್ಲ. ಅದಕ್ಕೆ ಜೊತೆಗೆ ಸನ್ ಎಕ್ಸ್ಪೋಜರು ಖಂಡಿತ ಮಾಡಿ. ನಾನೇನು ಮಾಡ್ತೀನಿ ಅಂತ, ನಾನು ಪ್ರಾಣಾಯಾಮ ಯೋಗಾಸನ ಎಲ್ಲ ಮಾಡೋದು ನಾನು ಟೆರಸ್ ಮೇಲೆ ಮಾಡ್ಕೊಳ್ತೀನಿ. ನಾನು ಟೆರಸ್ ಮೇಲೆ ಅಂತ ಮನೆ ಮೇಲೆ ಅಲ್ಲಿ ಓಪನ್ ಸ್ಪೇಸ್ ಇದೆ. ಸೊ ಹಂಗಾಗಿ ಸೂರ್ಯ ಬೇಕಂತಂದರೆ ಸೂರ್ಯ ಕಿರಣ ಎಕ್ಸ್ಪೋಜರ್ ಆಗ್ತಾ ಮಾಡ್ಕೊಳ್ತೀನಿ ನಾನು. ಸೊ ಅವಾಗೇನಾಗುತ್ತೆ, ಯಥೇಚ್ಛವಾಗಿ ನಾನು ಬರೀ ಚಡ್ಡಿ ಹಾಕ್ಕೊಂಡೇ ಮಾಡುವಂಥ ಯೋಗಾಸನಗಳೆಲ್ಲ. ಸೊ ಅವಾಗೇನಾಗುತ್ತೆ, ಸೂರ್ಯನ ಕಿರಣ ಯಥೇಚ್ಛವಾಗಿ ನನ್ನ ದೇಹ ಸರ್ಫೇಸ್ ಮೇಲೆ ಬೀಳುತ್ತೆ, ವೈಟಮಿನ್ ಡಿ ಆಟೋಮೆಟಿಕ್ ಸಿನ್ಸುತ್ತೆ. ನಾನು ಎಕ್ಸ್ಟ್ರಾ ವೈಟಮಿನ್ ಡಿ ಮಾತ್ರ ತೊಗೊಳಕ್ಕೆ ಹೋಗಿಲ್ಲ ಅದೇ ಕಾರಣದಿಂದ. ಸೊ ಗೆಳೆಯರೆ, ವೈಟಮಿನ್ ಡಿ ಯಾವ್ಯಾವ ಆಹಾರ ಪದಾರ್ಥ ಸಿಗುತ್ತೆ ಅಂತಂದರೆ, ಒಂದು ಫಿಶ್ ಆ್ಯಂಡ್ ಲಿವರಲ್ಲಿ ಇರುತ್ತೆ, ಅದರಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಫಿಶಲ್ಲಿ ಫ್ಯಾಟಿ ಫಿಶಸ್ ಅಂತೆಲ್ಲ ಬರುತ್ತೆ, ಅದರಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಜೊತೆಗೆ ವೆಜಿಟೇಬಲ್ಸ್ ಯಾವುದು ಸಿಗುತ್ತೆಪ್ಪ ಅಂತಂದರೆ ಮಶ್ರೂಮ್ ಅಂತ ಹೇಳ್ತೀವಲ್ಲ, ಅಣಬೆಯಲ್ಲಿ ಹೆಚ್ಚಿನ ಭಾಗ ವೈಟಮಿನ್ ಡಿ ಸಿಗುತ್ತೆ. ಹಾಗಾಗಿ ಅಣಬೆಯನ್ನು ನೀವು ಯಥೇಚ್ಛವಾಗಿ ಉಪಯೋಗಿಸ್ಕೋಬೋದು. ಜೊತೆಗೆ ಫೋರ್ಟಿಫೈಡ್ ಸಿರಿಯಲ್ಸ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ವೈಟಮಿನ್ ಡಿ ಯಥೇಚ್ಛವಾಗಿ ಮಾಡಿರ್ತಾರೆ. ಜೊತೆಗೆ ನೀವೇನು ಮಾಡ್ಬೋದು ಅಂತಂದರೆ, ನಿಮ್ಮ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಚೀಸು, ಯೋಗರ್ಟು ಅಂತ ಹೇಳ್ತೀವಲ್ಲ, ಅದರಲ್ಲೂ ಕೂಡ ವೈಟಮಿನ್ ಡಿ ಜಾಸ್ತಿ ಸಿಗುತ್ತೆ. ಹೆಗ್ಗಲ್ಲೂ ಇರುತ್ತೆ, ಹೆಗ್ಗಲ್ಲಿ ನಿಮಗೆ ಎಲ್ಲೋ ಪಾರ್ಟ್ ಇದೆ, ಅದರಲ್ಲಿ ವೈಟಮಿನ್ ಡಿ ಸಿಗುತ್ತೆ. ಸೊ ಹಾಗಾಗಿ ಈ ರೀತಿಯ ಆಹಾರ ಪದ್ಧತಿಗಳನ್ನ ತಪ್ಪದೇ ತಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳಿ. ಈ ರೀತಿ ಆಹಾರ ಪದ್ಧತಿ ಉಪಯೋಗಿಸ್ಕೊಂಡಾಗ ನಿಮಗೆ ಯಥೇಚ್ಛ ವೈಟಮಿನ್ ಡಿ ಸಿಗುತ್ತೆ. ವೈಟಮಿನ್ ಡಿ ಇಲ್ಲದಿದ್ದಾಗ ಆಗುವಂತಹ ಸಮಸ್ಯೆಗಳನ್ನು ನೀವು ಖಂಡಿತ ಅದನ್ನು ಅವಾಯ್ಡ್ ಮಾಡ್ಕೋಬೋದುಗಳೇ, ಅದು ಭಾಳ ಮುಖ್ಯ. ಸೊ ವೈಟಮಿನ್ ಡಿ ಯಾವ್ಯಾವ ಆಹಾರ ಪದ್ಧತಿ ಅಂತ ತಿಳ್ಕೊಂಡ್ರೆ, ಕೆಲವರಿಗೆ ಬರೀ ವೈಟಮಿನ್ ಡಿ ಎಕ್ಸ್ಟ್ರಾ ತೊಗೊಂಡ್ರೆ ಫುಡ್ಡಲ್ಲಿ ಅಷ್ಟೇ ಸಾಕಲ್ಲ. ಕೆಲವರಿಗೆ ಏನಾಗುತ್ತೆ ನೋಡಿ ಗೆಳೆಯರೆ, ಸಾಧಾರಣ ಒಂದು 600ರಿಂದ 1000 ನಮಗೆ ಇದ್ರ ತನಕ ಇಂಟರ್ನ್ಯಾಷನಲ್ ಯೂನಿಟ್ಸ್ ತನಕ ವೈಟಮಿನ್ ಡಿ ಎವ್ರಿಡೇ ಬೇಕಾಗುತ್ತೆ ನಮ್ಮ ದೇಹದ ದೈನಂದಿನ ಕ್ರಿಯೆಗಳಿಗಾಗಿ. ಸೊ ಹಾಗಾಗಿ ಅದು ಕೆಲವ್ರಿಗೆ ಯಥೇಚ್ಛವಾಗಿ ದೇಹದಲ್ಲಿ ಇಲ್ಲ ಅಂದಾಗ ನಾವು ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ಕೂಡ ಕೊಡ್ತೀವಿ. ವೈಟಮಿನ್ ಡಿನ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ನ ವಾರಕ್ಕೆ ಒಂದ್ಸರಿ ತೊಗೊಳಕ್ಕೆ ಹೇಳ್ತೀವಿ ಫಾರ್ 8 ವೀಕ್ಸ್. ವೀಕ್ಲಿ ಒನ್ಸ್ 8 ವೀಕ್ಸ್, ವಾರಕ್ಕೆ ಒಂದೊಂದ್ಸಲಿ 8 ವಾರ ನಾವು ಕೊಡ್ತೀವಿ. ಅದಾದ ನಂತರ ಒನ್ಸ್ ಇನ್ ಎ ಮಂತ್ ಫರ್ದರ್ 8 ಮಂತ್ಸ್ ತೊಗೋಬೋದು. ಇನ್ನೂ ಕೆಲವರಿಗೆ 1 ಇಯರ್ ಅಥವಾ 2 ಇಯರ್ಸ್ ಕೂಡ ತೊಗೊಳಕ್ಕೆ ಹೇಳ್ತೀವಿ ಗೆಳೆಯರೆ. ಸೊ ಹಾಗೆ ವೈಟಮಿನ್ ಡಿ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡಿಸ್ಕೊಳ್ಳೋದು. ಬ್ಲಡ್ ಟೆಸ್ಟ್ ಮಾಡಿದಾಗ ವೈಟಮಿನ್ ಡಿ ನಮಗೆ ನಾರ್ಮಲ್ ಎಷ್ಟಿದೆ, ಇನ್ಸಫಿಷಿಯನ್ಸಿ ಇದೆಯಾ ಅಂತ ಗೊತ್ತಾಗುತ್ತೆ. ಆ ವ್ಯಾಲ್ಯೂಸ್ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ನ ಮಾಡೋದು. ಕೆಲವು ವೈಟಮಿನ್ ಡಿ ಅತಿ ಹೆಚ್ಚು ಕೂಡ ತೊಗೋಬೋದು. ಅದಕ್ಕೆ ಟಾಕ್ಸಿಟಿ ಅಂತ ಹೇಳ್ತೀವಿ, ವೈಟಮಿನ್ ಡಿ ಹೈಪರ್ ಟಾಕ್ಸಿಟಿ ಅಂತ. ಆ ಟಾಕ್ಸಿಟಿ ಕೂಡ ಆಗಬಾರ್ದು, ನಾರ್ಮಲ್ ರೇಂಜಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಆ ನಾರ್ಮಲ್ ರೇಂಜಲ್ಲಿ ವೈಟಮಿನ್ ಡಿ ಮೇಂಟೈನ್ ಮಾಡಿದಾಗ ನಿಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ನಾವಲ್ಲಿ ಹೇಳ್ದಂಗೆ ಬೋನ್ ಹೆಲ್ತು, ಟೀತ್ ಹೆಲ್ತು, ನಿಮ್ಮ ಇಮ್ಯೂನ್ ಸಿಸ್ಟಮ್ಮು ಪ್ರತಿಯೊಂದು ಕೂಡ ಚೆನ್ನಾಗಾಗುತ್ತೆ. ಸೊ ಹೆಲ್ತಿಯಾಗಿರ್ಬೇಕಂದ್ರೆ ಕ್ಯಾಲ್ಸಿಯಂ ಜೊತೆ ವೈಟಮಿನ್ ಡಿ ಕೂಡ ನೀವು ತೊಗೊಳ್ಳಿ. ಹೆಲ್ತಿಯಾಗಿರಿ ಆ್ಯಂಡ್ ಬೋನ್ ಹೆಲ್ತ್ ಚೆನ್ನಾಗಿರಲಿ, ನಿಮ್ಮ ಓವರಾಲ್ ಹೆಲ್ತ್ ಕೂಡ ಚೆನ್ನಾಗಿರ್ತದೆ. ವೈಟಮಿನ್ ಡಿ ಯಾವುದೇ ಕಡೆ ನೆಗ್ಲೆಕ್ಟ್ ಮಾಡಬೇಡಿ. ಖಂಡಿತ ನಿಮಗೊಂದು ಹ್ಯಾಬಿಟ್ ಆಗಲಿ ವೈಟಮಿನ್ ಡಿನ ರೆಗ್ಯುಲರ್ ಚೆಕ್ ಮಾಡ್ಕೊಳ್ಳುವಂಥದ್ದು. ವರ್ಷಕ್ಕೊಂದ್ಸರಿ ಚೆಕ್ ಮಾಡಿಸಿದ್ರೆ ಭಾಳ ಒಳ್ಳೆಯದು. ವೈಟಮಿನ್ ಡಿನ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ಕೂಡ ಮುಖಾಂತರ ಕೂಡ ನಿಮ್ಮ ಕನ್ಸರ್ನ್ ಡಾಕ್ಟರ್ಗೆ ವಿಚಾರಿಸಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೊಳ್ಳಿ. ವಿಶ್ ಯು ಆಲ್ ದ ಬೆಸ್ಟ್.